ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಜೀವಿತಾ ವಿಜಯ್. ಆ್ಯಂಡ್ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಸೊ ಗೆಟಿನಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಡನ್ ನನಗೆ ಅಮ್ಮನ ಮನೆಗೆ ಬರಬೇಕಾಗಿತ್ತು ಗೈಸ್. ನನಗೆ ಯಾವುದೇ ಥರ ಅಪ್ಡೇಟ್ ಇರಲಿಲ್ಲ. ಸೊ ಈ ಥರ ಈ ಡೇಟಿಗೆ ಬರ್ತೀವಂತ, ಅಮ್ಮನ ಮನೆಗೆ ಹೋಗ್ತೀವಂತ. ಸೊ ಹಾಗಾಗಿ ನಾನು ನಿಮಗೆ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಸಡನ್ ನನಗೆ ಅಮ್ಮನ ಮನೆಗೆ ಬರಬೇಕಾಗಿತ್ತು. ಸೊ ಯಾಕೆ ಬರಬೇಕಾಗಿತ್ತು ಅಮ್ಮನ ಮನೆಗೆ, ನಾನು ಇವಾಗ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವುದೇ ಥರ ಪ್ರಿಪ್ರೇಷನ್ ಇರಲಿಲ್ಲ. ಸೊ ಅಮ್ಮನ ಮನೆಗೆ ಹೋಗಬೇಕು ಅಂತೇಳ್ಬಿಟ್ಟು ಸೊ ಅಮ್ಮನ ಮನೆಗೆ ಬಂದಿದ್ದೀವಿ. ಯಾಕೆ ಅಂತಂತಂದರೆ ನಾನು ಹಾಸ್ಪಿಟಲಲ್ಲಿ ತೋರಿಸ್ಕೋಬೇಕಾಗಿತ್ತು. ಸೊ ಹಾಗೆ ನಮ್ಮ ಯಜಮಾನ್ರಿಗೆ ಬೇರೆ ಕಡೆ ಕೆಲಸ ಇತ್ತು. ಸೊ ಅವ್ರಿಗೂ ನಾನು ಕಳಿಸ್ಕೊಡ್ಬೇಕಾಗಿತ್ತು ಅಲ್ಲಿ. ಸೊ ಎರಡು ಕೆಲಸ ಮುಗಿಸ್ಕೊಂಬರೋಣ, ಹಾಗೆ ಅಮ್ಮನೂ ನೋಡಂಗೆ ಇರುತ್ತೆ. ಸೊ ಹಾಗಾಗಿ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸ್ಟಾರ್ಟ್ ಆದ್ವಿ ಗೈಸ್. ಸೊ ನಾನು ಹೋಗಿದ್ದ ದಿನವೇ ಹಾಸ್ಪಿಟಲ್ ಸ್ಟಾರ್ಟ್ ಆಗಬೇಕಾಗಿತ್ತು. ಇನ್ಫಾರ್ಮೇಷನ್ ತಿಳ್ಕೊಂಡು ಸೊ ಡಾಕ್ಟರ್ ಅವೈಲೇಬಲಲ್ಲಿ ಇದ್ದಾರಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವತ್ತಿನ ದಿನ ಸ್ಟಾರ್ಟ್ ಆದ್ವಿ. ಸೊ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಆಟೋ ಬಂದಿತ್ತು. ಸೊ ವೆಯ್ಟ್ ಮಾಡ್ತಾ ಇತ್ತು. ಆಟೋ ಹೊತ್ಕೊಂಡು ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ನನಗೆ ಅಲ್ಲಿ. ಸೊ ಸ್ವಲ್ಪ ಟೆನ್ಷನಲ್ಲಿದ್ದೆ. ತೋರಿಸ್ಕೊಂಡು ಬಂದಮೇಲೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯಿತು. ಸೊ ರಿಲೀಫ್ ಆದ್ವಿ. ಅಲ್ಲಿಂದ ಅಕ್ಕನ ಮನೆಗೆ ಬಂದ್ವಿ. ಸೊ ಅಕ್ಕ ಮನೆ ಚೇಂಜ್ ಆಗಿದ್ರು. ಸೊ ಅಕ್ಕಗೆ ನ್ಯೂ ಜಾಬ್ ಸಿಕ್ಕಿತ್ತು. ಸೊ ಮಾತಾಡ್ಸ್ಕೊಂಬರೋಣ ಅಂತೇಳಿ ಇಲ್ಲಿ ಬಂದ್ವಿ. ಸೊ ಇಲ್ಲಿ ಮಾತಾಡ್ತಾ ಇದ್ವಿ ಎಲ್ಲರೂ. ಅಕ್ಕನ ಮನೆಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ, ಕಾರ್ಡ್ಸ್ ಆಡಿದ್ವಿ. ಸೊ ಸುದ್ದಿ ಹೊಡಿದ್ವಿ. ಹಾಗೆ ನನ್ನ ಮಗನಿಗೆ ಅಲ್ಲಿ ಆಟ ಆಡೋಕ್ಕೆ ತುಂಬ ದೊಡ್ಡದು ಗ್ರೌಂಡ್ ಇತ್ತು. ಅವನಿಗೆ ಹಿಡೋರು ಇರಲಿಲ್ಲ. ಇಡೀ ದಿನ ಅವನು ಆಡ್ತಾನೆ ಇದ್ದ. ನಾನು ಅವನಿಗೆ ಡಿಸ್ಟರ್ಬ್ ಮಾಡಿಲ್ಲ, ಆಡಲಿ ಅಂತೇಳ್ಬಿಟ್ಟು. ಬೆಂಗಳೂರಲ್ಲಿ ಆಡೋಕ್ಕೆ ಅವನಿಗೆ ಇಲ್ಲಿ ಯಾರು ಫ್ರೆಂಡ್ಸೇ ಇರಲಿಲ್ಲ ಅವನಿಗೆ. ಅಲ್ಲಾದರೆ ಅವ್ರ ಅಕ್ಕೋರಿದ್ದಾರೆ. ಆಡ್ತಿದ್ದ ಲಾಸ್ಟಿಗೆ ಅವನು ಸುಸ್ತಾಗಿ ಮಲ್ಕೊಂಡ್ಬಿಟ್ಟ. ಆಮೇಲೆ ಸೊ ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕನ ಮನೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ನ್ಯೂ ಜಾಬ್. ಗುಡ್ ಮಾರ್ನಿಂಗ್ ಗಾಯ್ಸ್. ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಟಿಫಿನ್ ಮಾಡ್ಕೊತೀನಿ, ಏನು ಮಾಡೋಣ ಅಂತ ಡಿಸ್ಕಷನ್ ಮಾಡಿಕೊಂಡು ಸೊ ಚಪಾತಿ ಪಲ್ಯ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಡಿಸೈಡಾಗಿ ತಿಂಡಿ ಸ್ಟಾರ್ಟ್ ಮಾಡ್ಕೊಂಡಿವಿ. ಸೊ ಹಾಗೆ ಎಕ್ಸೆಲ್ ಇತ್ತು ನಮ್ಮ ಬಾವಂದು, ಅವ್ರದ್ದು ಎಕ್ಸೆಲ್ ಓಲ್ಡ್ ಅವ್ರ ಅಪ್ಪಾಜಿದು ಓಡಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಲಾಸ್ಟಿಗೆ ಈವ್ನಿಂಗ್ ಓಡಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಚಪಾತಿ ಇಟ್ಟು ನೆನೆಸಿ ಕೊಟ್ಟರು ಹಾಕೋರು. ಸೊ ನಾನು ಚಪಾತಿ ಇಡ್ತಾಯಿದ್ದೆ. ಸೊ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ದೊಡ್ಡ ಮೈದಾನ, ಸ್ಕೂಲ್ ಇದು. ಸೊ ನಮ್ಮ ಅಕ್ಕ ಅವನು ಇಲ್ಲಿ ಜೋಳಿಗೆ ಆಡ್ತಾ ಇದ್ದಾನೆ. ಸೊ ಚಪಾತಿ ಹಿಡ್ಕೊಂಡು ಚಪಾತಿ ಪಲ್ಯ ತಿಂಡಿ ಮಾಡಿಕೊಂಡು ಸೊ ಅವತ್ತಿನ ದಿನ ಹಾಗೆ ಕಳೀತು. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ಕಾರ್ಡ್ಸ್ ಆಡೋಣ ಅಂತೇಳ್ಬಿಟ್ಟು ತಿಂಡಿ ಆದಮೇಲೆ ಸ್ಟಾರ್ಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಮನೆಗೆ ಹೋಗಿದ್ದೆ, ಅಮ್ಮನ ಮನೆಗೆ. ಒಂದಿನ ಅಲ್ಲೇ ಕಳೆದೀನಿ. ಸೊ ತುಂಬ ಚೆನ್ನಾಗಿತ್ತು ವಿಡಿಯೋ. ಆ್ಯಂಡ್ ದಿನ ಕೂಡ ಅವತ್ತಿನ ದಿನ ತುಂಬ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ತುಂಬ ಖುಷಿ ಆಯಿತು ಬಂದಿದ್ದು. ಸೊ ಅವತ್ತಿನ ದಿನ ಅಲ್ಲಿ
ಅದು ಒಂದು ಅಕ್ಕನ ಮನೆಗೆಲ್ಲ ಹೋಗಿದ್ದು ನಾನು 3 ಮೆಂಬರ್ಸ್ ಅಕ್ಕರ ಮನೆಗೆ ಹೋಗಿದ್ದೆ ಮಾತಾಡಿಸ್ಕೊಂಡು ಅವತ್ತಿನ ದಿನ ಒಂದೇ ದಿನಲ್ಲೇ ಕವರ್ ಮಾಡಿದ್ದೀನಿ. ಎಲ್ಲರ ಜೊತೆ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಬ್ಬ ಅಕ್ಕನ ಹೆಲ್ತ್ ಹುಷಾರಿರಲಿಲ್ಲ, ಸೊ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಬ್ಬ ಅಕ್ಕನ ಮನೆಗೆ ಹೋಗಿ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಸೊ ಒಂದಿನ ಅಲ್ಲಿ ಕಳೀತು. ಸೊ ಅದು ಈವ್ನಿಂಗು ಒಂದು ರೌಂಡ್ ಹಾಕಿ ಬರೋಣ ಅಂತ ಹೇಳ್ಬಿಟ್ಟು ಎಕ್ಸೆಲ್ ತುಂಬ ದಿನ ಆಗಿತ್ತು ಅಷ್ಟು ಓಡಿಸಿ. ಸೊ ಸ್ವಲ್ಪ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಸೊ ಬಂತು, ಓಡ್ಸೋಕ್ಕೆ ಚೆನ್ನಾಗೇ ಓಡಿಸಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಟೀ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಯ್ತಲ್ವ. ಸೊ ಟೈಮ್ ಇತ್ತು, ಟೀ ಎಲ್ಲ ಕುಡ್ಕೊಂಡು ಅವತ್ತು ಈವ್ನಿಂಗ್ ನಾನು ಅಮ್ಮನ ಮನೆಗೆ ರಿಟರ್ನ್ ಆಗಿದ್ದೀನಿ ಗೈಸ್. ಸೊ ರಿಟರ್ನ್ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಹೋದ್ಮೇಲೆ ಅಮ್ಮನ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡ್ಕೊಳೋ ಅವಶ್ಯಕತೆನೇ ಇರಲಿಲ್ಲ. ಸೊ ಅಕ್ಕನ ಮನೆಯಲ್ಲೇ ನನಗೆ ಕ್ಯಾರಿಯರ್ ಸಿಕ್ಬಿಟ್ಟಿತ್ತು. ಅವರು ಮತ್ತೆ ಹೋಗಿ ಏನು ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಕ್ಯಾರಿಯರ್ ಬಾಕ್ಸ್ ಕಟ್ಕೊಟ್ಟಿದ್ರು. ಸೊ ಅಮ್ಮನ ಮನೆಗೆ ಹೋಗಿ ಈವ್ನಿಂಗ್ ಅಮ್ಮ ನೈಟ್ ಡ್ಯೂಟಿ ಇತ್ತು. ಸೊ ಅಮ್ಮಗೆ ಬಾಕ್ಸ್ ಕಟ್ಬಿಟ್ಟು ಸೊ ನಾನು ಊಟ ಮಾಡಿಕೊಂಡು ಅಷ್ಟರೊಳಗೆ ನಮ್ಮ ಈವ್ನಿಂಗ್ ನೈಟ್ ಒಳಗೆ ನಮ್ಮ ಯಜಮಾನ್ರು ಬಂದುಬಿಟ್ರು ಕೆಲಸ ಮುಗಿಸ್ಕೊಂಡು. ಸೊ ಅವತ್ತಿನ ನೈಟೇ ಬಂದುಬಿಟ್ಟಿದ್ರು. ಸೊ ಅವ್ರು ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡಿವಿ. ಅಲ್ಲಿಗೆ ಅವತ್ತಿನ ದಿನ ಮುಗೀತು ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಸೊ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಒಂದು ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ.